ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಶೆಟ್ಟಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಚಿಕನ್ ಮಸಾಲಾ ಅಥವಾ ಚಿಕನ್ ಗ್ರೇವಿ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿರುವಂತಹ ಒಂದು ಗ್ರೇವಿ, ಚಪಾತಿ, ರೊಟ್ಟಿ, ಹಾಗೆ ಪೂರಿ, ಯಾವ್ದ್ರ ಜೊತೆಗೆ ಬೇಕಾದ್ರೂ, ದೋಸೆಗಂತೂ ಇನ್ನೂ ಸಖತ್ತಾಗಿರುತ್ತೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಪಟಾಪಟ ಅಂತ ಹೇಳ್ಬಿಡ್ತೀನಿ. ಪಟಾಪಟ ಅಂತ ಸೇವ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು 2 ಹಣ್ಣಾಗಿರುವಂತಹ ಅಂದರೆ ಹುಳಿ ಟೊಮೊಟೊನ ತಗೊಳ್ತಾ ಇದ್ದೀನಿ. 2 ಟೊಮೊಟೊನ ತಗೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ ಈ ಗ್ರೇವಿ ಮಾತ್ರ. ಹಾಗೆ ನಾನಿಲ್ಲಿ ಒಂದು 5ರಿಂದ 6 ಕಲರ್ ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನ ನೆನೆಸ್ಬಿಟ್ಟು ಬಿಸಿನೀರಲ್ಲಿ ಆಮೇಲೂ ಕೂಡ ಹಾಕೋಬಹುದು. ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಟೈಮ್ ಇಲ್ದೇನೆ ಅರ್ಜೆಂಟಾಗಿ ಮಾಡೋರು ಈ ರೀತಿ ಮಾಡ್ಕೋಬಹುದು. ಇದನ್ನ ಇವಾಗ ಒಂದು ಸ್ವಲ್ಪನೇ ನೀರು ಹಾಕೊಳ್ಳಿ, ಅಂದ್ರೆ ನೀರು ಬೇಕು ಅಂದ್ರೆ, ಯಾಕಂದ್ರೆ ಟೊಮೊಟೊದಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ಹೀಗಾಗಿ ಈ ರೀತಿ ಒಂಚೂರು ನೀರು ಬೇಕು ಅಂದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದ್ರೆ ಹಂಗೇನೆ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಆಗಬೇಕು ನೈಸಾಗಿ. ಇದನ್ನ ಇವಾಗ ಒಂದು ಬಟ್ಲಿಗೆ ಒಂದು ಬೌಲ್ಗೆ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಇದೇ ಜಾರ್ಗೆ ಇವಾಗ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ 1ರಿಂದ 1.5 ಸ್ಪೂನ್ ಅಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿ ಬೇಡ ಅಂದ್ರೆ ಕೊಬ್ಬರಿ ತುರಿನೂ ಹಾಕೋಬಹುದು. ಹಾಗೆ 5ರಿಂದ 6 ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕೋಬಹುದು. ತುಂಬಾ ಚೆನ್ನಾಗಿ ರಿಚ್ನೆಸ್ ಇರುತ್ತೆ, ತಿಕ್ಕ ಕೂಡ ಬರುತ್ತೆ ಅಂತ. ಹಾಗೆ ಚಕ್ಕೆ ಒಂದು ಸ್ವಲ್ಪ, ಹಾಗೆ ಒಂದು 4-5 ಲವಂಗ, ಮತ್ತೆ ಸೋಂಪು ಕಾಳು, ಮತ್ತೆ 1 ಸ್ಪೂನ್ ಅಷ್ಟು ಗಸಗಸೆ, ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಇದಾದ್ಮೇಲೆ ಇವಾಗ ಲಾಸ್ಟಿಗೆ ನಾನು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಾಗುತ್ತೆ ಗ್ರೇವಿ, ಮಾತ್ರ ಕ್ರೀಮಿಯಾಗಿ ಬರುತ್ತೆ ಅಂತ. ಇವಾಗ ಇದನ್ನ ನೈಸಾಗಿ ರುಬ್ಕೋಬೇಕು. ಈ ರೀತಿಯಾಗಿ ಎಲ್ಲೂ ತರಿಯಾಗಿ ರುಬ್ಕೋಬಾರ್ದು, ನೈಸಾಗಿರ್ಬೇಕು, ಕ್ರೀಮ್ ತರ. ಈ ಮಯೋನೀಸ್ ಎಲ್ಲ ಬರುತ್ತೆ ಗೊತ್ತಾ, ಆ ರೀತಿ ಪೇಸ್ಟ್ ತರ ಇರಬೇಕು. ತುಂಬಾ ಚೆನ್ನಾಗಾಗುತ್ತೆ ಈ ಗ್ರೇವಿ. ಈಗ ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೊಬಿಟ್ಟು, ಈಗ ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಏನ್ ಬೇಕಾದ್ರೂ ಸೇರಿಸ್ಕೋಬಹುದು, ಸ್ವಲ್ಪ ಎಣ್ಣೆನ ಹಾಕೊಂಡು ಉದ್ದಕ್ಕೆ ಹೆಚ್ಚಿರೋಂತಹ ಒಂದು ದಪ್ಪು ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಒಂದ್ ಸ್ವಲ್ಪ ಕಲರು ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದಾದ್ಮೇಲೆ ವಾಶ್ ಮಾಡಿ ಇಟ್ಟಿರೋಂತಹ ಚಿಕನ್ನ ಸೇರಿಸ್ತಾ ಇದ್ದೀನಿ. ಎಷ್ಟು ತಗೊಳ್ತೀರಾ ಚಿಕನ್, ಅದ್ರ ಮೇಲೆ ಮಸಾಲೆನ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಚಿಕನ್ಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಎರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದರಲ್ಲೇ ಚಿಕನಲ್ಲೇ ಸ್ವಲ್ಪ ನೀರು ಬಿಡೋ ತನಕ ಆಯಿಲಲ್ಲಿ ಹಾಗೇನೆ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಹೊತ್ತು. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ನೀವೇ ಹೇಳ್ತೀರಾ ನನಗೆ ಇಷ್ಟು ಈಸಿಯಾಗಿ ಮಾಡ್ಬೋದಾ ಅಂತ ಹೇಳಿ, ಆ್ಯಂಡ್ ಇಷ್ಟು ರುಚಿಯಾಗಿ ಇರುತ್ತಾ ಅಂತ ಹೇಳಿ ನೀವೇ ಹೇಳ್ತೀರಾ. ಕಮೆಂಟ್ ಮಾಡಿ ನನಗೆ ತಿಳಿಸಿ ಹೇಗೆ ಬಂತು ಅಂತಲೂ ಕೂಡ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದಂತೆ. ಈಗ ಇದಕ್ಕೆ ಲಾಸ್ಟಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಹಾಕಕ್ಕೆ ಹೋಗಬೇಡಿ, ಅದರಲ್ಲೇ ನೀರು, ಚಿಕನಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಹೀಗಾಗಿ ಹಾಗೆ ಇವಾಗ ಪೇಸ್ಟ್ ಕೂಡ ಹಾಕ್ಬಿಡ್ತೀನಿ. ಏನು ಮೆಣಸಿನ್ಕಾಯಿ ಹಾಗೆ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಟಿದ್ನಲ್ಲ, ಅದರದ್ದು ಹಾಕ್ಬಿಟ್ಟು ನೀರು ನಿಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕೋಬೋದು. ನೀರು ಚಿಕನಿಗೆ ನೀರೇನು ಹಾಕಬೇಕು ಅನ್ನೋದಿಲ್ಲ, ಯಾಕೆಂದರೆ ಅದರಲ್ಲೇ ಬಿಟ್ಕೊಳ್ಳುತ್ತೆ. ಎಷ್ಟು ಬೇಕಷ್ಟು ನೋಡಿ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಮಾತ್ರ. ನಾನು ಇಲ್ಲಿ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಬೇಯೋಕ್ಕೆ ಮಸಾಲೆ ಎಲ್ಲ ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಅಂತ ಹೇಳಿ ಅಷ್ಟೇ. ಇದನ್ನ ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. 10 ನಿಮಿಷ ಆದಮೇಲೆ ನೋಡ್ಬೋದು ಇದರಲ್ಲೇ ಚೆನ್ನಾಗಿ ನೀರು ಸಹ ಬಿಟ್ಟಿದೆ, ಹಾಗೆ ಚಿಕನ್ ಒಂದು 3/4 ಭಾಗ ಅಷ್ಟು ಬೆಂದಿದೆ ಕೂಡ. ಈಗ ಇದನ್ನ ಚೆನ್ನಾಗಿ ಹಿಂಗೇನೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನೋಡ್ಬೋದು ಇದರಲ್ಲೇ ಹಿಂಗೆ ನೀರು ಬಿಟ್ಟಿದೆ. ನಾವು ಏನು ಮಸಾಲೆಗೆ ಮಸಾಲೆ ಹಾಕ್ಬಿಟ್ಟು ನೀರು ಹಾಕಿರ್ತೀವಿ, ಅದಾದಮೇಲೆ ಸ್ವಲ್ಪ ನೀರು ಇದರಲ್ಲೇ ಬಿಟ್ಟಿರುತ್ತೆ. ಈಗ ಪೇಸ್ಟ್ ಮಾಡಿಟ್ಟಿರುವಂತಹ ಏನು ಕೊಕೊನಟ್ ಮತ್ತು ಗಸಗಸೆ ಗೋಡಂಬಿದೆಲ್ಲ ಪೇಸ್ಟ್ ಇದೆಯಲ್ಲ, ಅದನ್ನೆಲ್ಲ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಕಿದ್ಮೇಲೆ ಕಲರ್ ಈ ಥರ ಆಯ್ತು ಅಂತ ಏನು ಅನ್ಕೊಳ್ಳೋದಿಲ್ಲ. ಕುದ್ದು ಅದು ಸ್ವಲ್ಪ ಚೆನ್ನಾಗಾಗುತ್ತೆ ಕಲರು. ಇನ್ನು ಅದಕ್ಕೆ ಮೆಣಸಿನ್ಕಾಯಿ ಅಂದರೆ ಏನು ಕೆಂಪು ಮೆಣಸಿನ್ಕಾಯಿ ಬರ್ತಲ್ಲ ಕಲರ್ಗೋಸ್ಕರ, ಅದನ್ನ ಯೂಸ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ ಮಾತ್ರ, ಅದು ರುಚಿನೂ ಚೆನ್ನಾಗಿರುತ್ತೆ. ಸೊ ಹೀಗೆ ಇದಕ್ಕೆ ಇವಾಗ 1 ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ 1 ಸ್ಪೂನ್ ಅಷ್ಟು ಧನಿಯಾ ಪೌಡರು, ಹಾಗೆ 1 ಸ್ಪೂನ್ ಅಷ್ಟು ಗರಂ ಮಸಾಲೆ, ಇಷ್ಟನ್ನು ಸೇರಿಸ್ಕೊಂಡು ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಹಾಕಿದ್ದೀನಿ, ಯಾಕೆಂದರೆ ಕೊಕೊನಟ್ಟು ಮತ್ತು ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಒಂಚೂರು ಜಾಸ್ತಿ ಬೇಕಾಗುತ್ತೆ, ಅದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅಂತ. ಈಗ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಕುದಿಯೋಕೆ ಬಿಟ್ಟಾದ್ಮೇಲೆ ನೋಡ್ಬೋದು ಈ ಥರ ನೀರೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ಇದಾದ್ಮೇಲೆ ಇವಾಗ ನಾನು ಲಾಸ್ಟಿಗೆ ಸ್ವಲ್ಪ ಚಿಕನ್ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಅಂದರೆ ಇನ್ನೊಂದು 2 ನಿಮಿಷ ಆಫ್ ಮಾಡೋಕ್ಕಿಂತ ಮುಂಚೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಚಿಕನ್ ಮಸಾಲೆ ಇಲ್ಲ ಚಿಕನ್ ಗ್ರೇವಿ ಸಖತ್ತಾಗಿರೋಂಥದ್ದು ರೆಡಿ ಆಗುತ್ತೆ. ನೋಡ್ಬೋದು ಇದನ್ನೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಡ್ರೈ ಬೇಕಂದ್ರೆ ಇನ್ನೂ ಡ್ರೈ ಮಾಡ್ಬೋದು. ಇದು ಮಸಾಲೆ ಥರ ಇರೋದ್ರಿಂದ ಗ್ರೇವಿ ಥರ
ನಾನು ಲೈಟಾಗಿ ಈ ಥರ ಒಂದು ಸೆಮಿ ಗ್ರೇವಿ ಥರ ಬರೋ ಥರ ಮಾಡ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಮತ್ತು ಪುದೀನಾನ ಕಟ್ ಮಾಡಿ ಇಟ್ಟಿರೋಂಥದ್ದನ್ನ ಲಾಸ್ಟಿಗೆ ಹಾಕಿದ್ರೆ ಸಖತ್ತಾಗಿರೋಂಥ ಒಂದು ಮಸಾಲೆ, ಚಿಕನ್ ಮಸಾಲ ಇಲ್ಲ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಪರಾಟ ಮತ್ತು ರೊಟ್ಟಿ, ನಮ್ಮ ಕಡೆ ಮಾಡೋ ಅಕ್ಕಿ ರೊಟ್ಟಿಗಂತೂ ಸಖತ್ತಾಗಿರುತ್ತೆ ಮಾತ್ರ. ದೋಸೆಗೂ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಯಾವುದೂ ಚೆನ್ನಾಗಿಲ್ಲ ಅನ್ನಂಗಿರಲ್ಲ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.